ಪ್ರೀತಿ ಪ್ರೀತಿ ಹೇಳು, ಕಾಲೇಜಿಗೆ ಹೊತ್ತಾಯ್ತು. ಅಮ್ಮ. ಹೌದು ಪ್ರೀತಿ, ಇವತ್ತಿಂದ ನೀನು ಮತ್ತೆ ಕಾಲೇಜಿಗೆ ಹೋಗಬೇಕು. ನಿನ್ನ ಆಸೆ ಅಂತೆ, ನಿನ್ನ ಅಪ್ಪನ ಆಸೆ ಅಂತೆ ನೀನು ಓದಬೇಕು. ನಿನ್ನ ಕನಸಿಗೆ ಯಾರೂ ಅಡ್ಡಿ ಬರಲ್ಲ. ನಿನ್ನ ಮದುವೆ ನಿಲ್ಲೋ ಹಾಗೆ ನಾನು ಮಾಡ್ತೀನಿ. ಇದು ಮೊದಲನೇ ಹೆಜ್ಜೆ. ಬಾ ಬೇಗ ಬಾ ಬಾ. ಅಮ್ಮ. ನಿನ್ನೆ ಏನೇನೋ ಮಾತಾಡಿ ನಿನ್ ಮನಸ್ಸು ತೋರಿಸ್ಬಿಟ್ಟೆ. ನಂಗೆ ಕ್ಷಮಿಸ್ಬಿಡಮ್ಮ. ನೀನು ನನ್ನ ಮಗಳು ಕಣೆ. ನಿನ್ನ ಮೇಲೆ ನಂಗೆ ಯಾವ ಸಿಟ್ಟು ಇಲ್ಲ. ಇರೋದು ಬರೀ ಪ್ರೀತಿ ಮಾತ್ರ. ಸರಿ, ಈಗ ಹೊತ್ತಾಯ್ತು, ಬೇಗ ಹೊರಡು. ಬೇಗ. ಏನ್ ಮಹಾರಾಣಿ ಅವರೇ, ಎಲ್ಲೋ ಹೊರಟಿರೋ ಆಗಿದೆ? ಕಾಲೇಜ್ಗೆ. ಕಾಲೇಜ್ಗ? ಯಾಕಕ್ಕ, ನಿಮ್ಗೇನ್ ಮರ್ವಾ? ಅಬ್ಬೆ ಹೇಳಿದ್ ನೆನ್ಪಿಲ್ವಾ? ಕಳೆದ ಸಲ ಏನೋ ನನಗೆ ದಬ್ಬಾಯಿಸಿ ಅವಳನ್ನ ಕಳ್ಸಿದ್ರಿ. ಈಗ ಅವಳಿಗೆ ಹೂವಿಳಿ ಶಾಸ್ತ್ರ ಆಗಿದೆ. ಅದು ಹೇಗೆ ಕಾಲೇಜಿಗೆ ಕಳಿಸ್ತೀರಾ? ಆಗದೆ ಇರೋ ಮದ್ವೆಗೆ ಯಾವ ಶಾಸ್ತ್ರ ಆದ್ರೆ ಏನಂತೆ? ಪ್ರೀತಿ ಕಾಲೇಜ್ ಹೋಗ್ತಾಳೆ. ಅಬ್ಬೆ ಹತ್ರ ನಾನು ಮಾತಾಡ್ತೀನಿ. ಅಯ್ಯೋ, ಅಳಿಯಂದ್ರು ಗೊತ್ತಾದ್ರೆ ಏನನ್ನಲ್ಲ. ನೋಡು, ಪದೇ ಪದೇ ಆ ಮನುಷ್ಯನ ಅಳಿಯಂದು ಅಂತ ಕರಿಬೇಡ. ಆ ಮನುಷ್ಯನ್ಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಇದ್ದಂಗೆ ಹೇಳಿದ್ರೆ ನಿಮ್ಗೆ ಯಾಕೆ ಸಿಟ್ಟು? ಊರವ್ರಿಗೆಲ್ಲ ಗೊತ್ತಾಗಿದೆ ಇವ್ರಿಬ್ರಿಗೆ ಮದ್ವೆ ಆಗುತ್ತೆ ಅಂತ. ಆದ್ರೆ ಇನ್ನ ಈ ಮನೆಯವ್ರು ಮಾತ್ರ ಭ್ರಮೆಲೇ ಇದ್ದಾರೆ, ಮದ್ವೆ ನಡೆಯಲ್ಲ ಅಂತ. ನೋಡು, ನನಗಿದ್ರ ಬಗ್ಗೆ ಮಾತಾಡಕ್ಕೆ ಪುರ್ಸೋತಿಲ್ಲ. ಬಾ ಪ್ರೀತಿ. ನಾನ್ ಬಿಡಲ್ಲ. ಅಬ್ಬೆ ಮಾತ್ ಮೀರಿ ಕಳ್ಸೋಸ್ ಧೈರ್ಯ ಬಂತಲ್ವಾ ನಿಮ್ಗೆ? ಕಳೆದ ಸಲ ಅಬ್ಬೆ ಮಾತ್ ನೀರ್ ಹೋಗಿದ್ದಕ್ಕೆ ಕಾಲ್ ಸುಡ್ತು. ಈ ಸಲ ಏನಾದ್ರು ಹೋದ್ರೆ ಕಾಲೇ ಮುರಿಬಹುದು. ನಾನ್ ಮಾತ್ರ ಈ ಸಲ ನಿನ್ನ ಕಳ್ಸಕ್ ಬಿಡಲ್ಲ. ನೀನ್ ಹೇಗ್ ತಡೀತೀಯ ಅಂತ ನಾನು ನೋಡ್ತೀನಿ. ಸರಿಯಾಗಿ ಹೇಳು, ಏನಾಯ್ತು? ಅದು ಪ್ರೀತಿ, ಓ ಅತ್ತೆಮ್ಮ, ನಮಸ್ಕಾರ. ಏನ್ ಮಾಡ್ತಿದ್ಯಾ ಇಲ್ಲಿ? ಇದೇನತ್ತಮ್ಮ ಈಗ ಕೇಳ್ತಿದ್ದೀರಾ? ಇದು ನಮ್ಮನೆ ಅಲ್ವಾ? ಪ್ರೀತಿನ ಕಾಲೇಜಿಂದ ಕರ್ಕೊಂಡು ಬಂದೆ. ನಿನಗ್ ಯಾರು ಹೇಳಿದ್ದು ಕರ್ಕೊಂಡು ಬರೋದಿಕ್ಕೆ? ನಿನಗ್ ಯಾರು ಹೇಳಿದ್ದು ಇಲ್ಲಿ ಬರೋದಿಕ್ಕೆ? ನೋಡ್ಕೊಂಡು ಮಾತಾಡಿ ಅತ್ತೆಮ್ಮ. ಮಾತಲ್ಲಿ ಮರ್ಯಾದೆ ಮರ್ತೋಗಿದೆ ನಿಮಗೆ. ನೀನ್ ನನಗೆ ಹೇಳ್ಕೊಡ್ಬೇಕಾಗಿಲ್ಲ ಮರ್ಯಾದೆ ಕೊಡೋದ್ ಬಗ್ಗೆ. ಗೊತ್ತಿದ್ರೆ ಈಗ ಹಳೆಯನ ಬಾಗ್ಲ ಹತ್ರ ನಿಲ್ಸಿ ಅವಮಾನ ಮಾಡ್ತಿರ್ಲಿಲ್ಲ. ಮರ್ಯಾದೆಯಿಂದ ನಡ್ಕೊಳ್ತಾ ಇದ್ರಿ. ಸುಮ್ನೆ ಹೋಗೋ ಬರೋರ್ಗೆಲ್ಲ ಮರ್ಯಾದೆ ಕೊಡಕ್ಕಾಗಲ್ಲ, ಅದನ್ನ ಕಳ್ಸ್ಕೋಬೇಕು. ನಾಲ್ಗೆನ ಬಿಗಿ ಹಿಡಿದು ಮಾತಾಡಿ ಅತ್ತೆಮ್ಮ. ನಾನು ಸಿಟ್ಟು ಬಂದ್ರೆ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ಏನ್ ಹೆದರ್ಸ್ತಾ ಇದೀಯಾ? ಅಳಿಯಂದ್ರು ಯಾಕೆ ಅಲ್ಲೇ ನಿಂತ್ಬಿಟ್ರಿ? ಬನ್ನಿ ಒಳಗೆ.
ನಮ್ಮ ಅತ್ತೆಮ್ಮ ಬಾಗ್ಲಲ್ಲೇ ಮರ್ಯಾದೆ ಮಾಡ್ತೀನಿ ಅಂದ್ರು, ಅದಕ್ಕೆ ನಿಂತಿದ್ದೀನಿ. ಅಳಿ ಅಂದ್ರೆ ನಮ್ಮ ಅತ್ತಿಗೆ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ. ಅವ್ರನ್ನೇ ಕೇಳಿ, ನಾನು ಮರ್ಯಾದೆಗೆ ಯೋಗ್ಯ ಅಲ್ವಂತೆ. ಮನೆಗೆ ಬಂದ್ರೆ ಯಾಕೆ ಬಂದೆ ಅಂತ ಕೇಳ್ತಾರೆ. ಅದಕ್ಕೆ ಹಳ್ಳಿ ಅಂದ್ರನ್ನ ನಾನೇ ಬರಕ್ಕೆ ಹೇಳಿದ್ದು. ಅವರೇ ಹೇಳಿದ್ದು ಕಾಲೇಜ್ಗೆ ಹೋಗಿ ಪ್ರೀತಿನ ಕರ್ಕೊಂಬರ್ತೀನಿ ಅಂತ. ನಾನೇ ಹೂ ಅಂದೆ. ಮಾತಾಡಿ ಅತ್ತಮ್ಮ, ಮಾತಾಡಿ. ಅವಾಗ ಏನೋ ಹೇಳ್ತಾ ಇದ್ರಿ. ಬಾ ಪ್ರೀತಿ. ಅಳಿಯಂದ್ರೆ ನೀವೇನು ಬೇಜಾರು ಮಾಡ್ಕೋಬೇಡಿ. ಅಕ್ಕ ಸ್ವಲ್ಪ ಹಾಗೆ, ನೀವು ಒಳಗ್ ನಡೀರಿ, ನಾನು ನಿಮ್ಗೆ ಶರ್ಬತ್ ಮಾಡ್ಕೊಂಡ್ಬರ್ತೀನಿ. ಅಳಿ ಅಂದ್ರೆ ನೀವೇನೋ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದೆಲ್ಲ ಏನಿದು ಇನ್ನು ಸ್ವಲ್ಪ ದಿನ ಅಷ್ಟೇ. ಇನ್ನು ಮುಂದೆ ಈ ಮನೇಲಿ ನಿಮಗೆ ರಾಜಭೋಗ. ಆಮೇಲೆ ನಿಮ್ಮನ್ನ ತಡೆಯೋರು, ಹೇಳೋರು, ಕೇಳೋರು ಯಾರೂ ಇರಲ್ಲ. ಬನ್ನಿ ಪಾನ್ಕ ಕುಡಿಯೋಣ. ಪ್ರೀತಿ, ಯಾಕೆ ಅಳ್ತಿದ್ಯಾ? ಅಮ್ಮ, ನಂಗೆ ತುಂಬ ಭಯ ಆಗ್ತಿದೆ. ಆ ಮನುಷ್ಯ ನಾನು ಎಲ್ಲಿಗೆ ಹೋದ್ರು ನನ್ನ ಹಿಂದೆನೇ ಬರ್ತಾನೆ. ಅವ್ನು ನೋಡಿದ್ರೆ ಉಸಿರುಗಟ್ಟಂಗೆ ಆಗುತ್ತೆ. ನಿನ್ನ ಕಷ್ಟ ನಂಗೆ ಅರ್ಥ ಆಗತ್ತೆ ಪ್ರೀತಿ. ನೋಡಿ, ಇನ್ನು ಸ್ವಲ್ಪ ದಿನ ಅಬ್ಬೆ ಬಂದ್ಬಿಡ್ತಾರೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಕಸ್ಮಾತ್ ಅಪ್ಪೆ ಮದ್ವೆ ಮಾಡ್ಕೊಳ್ಳೇಬೇಕಂದ್ರೆ ನಾನ್ ಮದ್ವೆ ಆಗಲ್ಲ ಅಮ್ಮ. ಬೆಂಕಿಲ್ ಬಿದ್ದು ಸಾಯ್ತೀನಿ. ಪ್ರೀತಿ, ಸಾಯೋ ಮಾತು ಯಾಕೆ ಆಡ್ತೀಯಾ? ಬಿಡ್ತು ಅನ್ನೋ. ನೋಡು, ನಾನಿದ್ದೀನಿ. ನಿಮ್ಮ ಮದುವೆ ನಿಲ್ಲಿಸೋ ಜವಾಬ್ದಾರಿ ನಂದು. ಅಳ್ಬೇಡ. ನೀವು ಹೇಳಿದ್ದು ನಿಜ ಆಗಿರ್ಬೋದು. ನಾವಿಬ್ರು ಶತ್ರು ವಂಶದವರು. ನಮ್ಮಿಬ್ರು ಮಧ್ಯೆ ಪ್ರೀತಿ ನಡೆಯೋದಿಲ್ಲ ಅಂತ ನಿಜಾನೇ. ಫ್ರೆಂಡ್ಸ್ ಆಗ್ಬೋದಾ?